ನಮಸ್ಕಾರ. ಟ್ರಾಲಿ ಸ್ಟ್ಯಾಂಡಿಂಗ್ನಲ್ಲಿ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶವನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನ ಅಂಶವನ್ನು ತಿಳಿದಿರುತ್ತೀರಿ. ಟ್ರಾಲಿ ಸ್ಟ್ಯಾಂಡಿಂಗ್ ಅನ್ನು ಕೈಗೊಳ್ಳುವುದು. ಟ್ರಾಲಿಯಲ್ಲಿ ಇರಿಸಬೇಕಾದ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ಗಳು ಇಲ್ಲಿವೆ. 2 ಪ್ಲಾಸ್ಟಿಕ್ ಬೌಲ್ಸ್, 2 ಪೇರ್ ಹ್ಯಾಂಡ್ ಗ್ಲೌಸಸ್, ಎಲೆಕ್ಟ್ರಿಕ್ ಸ್ಯಾನಿಟೈಸರ್ಸ್, ಫಸ್ಟ್ ಏಡ್ ಬಾಕ್ಸ್, ಕಾಟನ್ ಪ್ಯಾಡ್ಸ್, ಅಗತ್ಯಕ್ಕೆ ಅನುಗುಣವಾಗಿ ವಾಟರ್, 2 ಟವಲ್ಸ್, ಅಗತ್ಯಕ್ಕೆ ಅನುಗುಣವಾಗಿ ಆಲ್ಕೋಹಾಲ್, ಅಗತ್ಯಕ್ಕೆ ಅನುಗುಣವಾಗಿ ಫಾರ್ಮಲೈನ್, ಅಗತ್ಯಕ್ಕೆ ಅನುಗುಣವಾಗಿ ಲೈಸಾಲ್, ಅಗತ್ಯಕ್ಕೆ ಅನುಗುಣವಾಗಿ ಬೋರಿಕ್ ಆಸಿಡ್, ಅಗತ್ಯಕ್ಕೆ ಅನುಗುಣವಾಗಿ ಹೈಡ್ರೋಜನ್ ಪೆರಾಕ್ಸೈಡ್. ಈ ಎಲ್ಲ ಮೆಟೀರಿಯಲ್ಸ್ಗಳನ್ನು ಸಾಗಿಸಲು ಟ್ರಾಲಿ. ಸಲೂನ್ನ ವಿನ್ಯಾಸ ಮತ್ತು ಸಲೂನ್ ಪ್ರೊಫೆಷನಲ್ಸ್ಗಳ ಆದ್ಯತೆಗಳನ್ನು ಅವಲಂಬಿಸಿ ನಿರ್ದಿಷ್ಟ ಟ್ರಾಲಿ ವ್ಯವಸ್ಥೆಯು ಬದಲಾಗಬಹುದು. ಸಲೂನ್ನಲ್ಲಿ ಟ್ರಾಲಿಯನ್ನು ಸ್ಥಾಪಿಸಲು ಸಾಮಾನ್ಯ ವಿಧಾನವನ್ನು ನೋಡೋಣ. ಸಲೂನ್ ಸರ್ವಿಸ್ಗಳಲ್ಲಿ ಸಮಯದಲ್ಲಿ ಸಾಮಾನ್ಯವಾಗಿ ಬಳಸುವ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ, ಇದು ಇವುಗಳನ್ನು ಒಳಗೊಂಡಿರಬಹುದು: ಹೇರ್ ಡ್ರೆಸ್ಸಿಂಗ್ ಉಪಕರಣಗಳಾದ ಕೋಂಬ್ಸ್, ಬ್ರಷಸ್, ಕ್ಲಿಪ್ಸ್, ಸೆಕ್ಷನಿಂಗ್ ಕ್ಲಿಪ್ಸ್, ಹೇರ್ ಪಿನ್ಸ್, ಹೇರ್ ರೋಲರ್ಸ್, ಕರ್ಲಿಂಗ್ ಆಯಿನ್ಸ್, ಸ್ಟ್ರೇಟನ್ಸ್ ಇತ್ಯಾದಿ. ಕಟಿಂಗ್ ಟೂಲ್ಸ್ನಲ್ಲಿ ಸೀಸರ್ಸ್, ಥಿನ್ನಿಂಗ್ ಶಿಯರ್ಸ್, ರೇಸರ್ಸ್, ಟ್ರಿಮ್ಮರ್ಸ್ ಇತ್ಯಾದಿ ಸೇರಿವೆ. ಹೇರ್ ಸ್ಪ್ರೇಸ್, ಜೆಲ್ಸ್, ಮೌಸಸ್, ಸಿರಮ್ಸ್, ಹೀಟ್ ಪ್ರೊಟೆಕ್ಟೆಂಟ್ಸ್ ಇತ್ಯಾದಿಗಳಂಥ ಸ್ಟೈಲಿಂಗ್ ಉತ್ಪನ್ನಗಳು. ಹೇರ್ ಕಲರ್ ಬೌಲ್ಸ್, ಬ್ರಷಸ್, ಫಾಯಿಲ್ಸ್, ಗ್ಲೌಸ್, ಕೇಪ್ಸ್, ಹೇರ್ ಮಾಸ್ಕ್ಸ್, ಕಂಡೀಷನರ್ಸ್ ಮುಂತಾದಂತಹ ಕಲರ್ ಮತ್ತು ಟ್ರೀಟ್ಮೆಂಟ್ ಸಪ್ಲೈಸ್. ನೇಲ್ ಕೇರ್ ಪ್ರಕಾರಗಳಲ್ಲಿ ನೇಲ್ ಫೈಲ್ಸ್, ಬಫರ್ಸ್, ಕ್ಯೂಟಿಕಲ್ ಪುಷರ್ಸ್, ಕ್ಯೂಟಿಕಲ್ ನಿಪ್ಪರ್ಸ್, ನೇಲ್ ಕ್ಲಿಪ್ಪರ್ಸ್, ನೇಲ್ ಪಾಲಿಷಸ್ ಇತ್ಯಾದಿ ಸೇರಿವೆ. ಸ್ಕಿನ್ ಕೇರ್ ಸಪ್ಲೈಸ್ಗಳಲ್ಲಿ ಕಾಟನ್ ಪ್ಯಾಡ್ಸ್, ಕಾಟನ್ ಸ್ವಾಬ್ಸ್, ಫೇಶಿಯಲ್ ಕ್ಲೆನ್ಸರ್ಸ್, ಟೋನರ್ಸ್, ಮಾಯ್ಶ್ಚರೈಸರ್ಸ್, ಫೇಸ್ ಮಾಸ್ಕ್ಸ್ ಇತ್ಯಾದಿಗಳು ಸೇರಿವೆ. ಟ್ರಾಲಿಯಲ್ಲಿ ವಸ್ತುಗಳನ್ನು ತಾರ್ಕಿಕ ಮತ್ತು ಪ್ರವೇಶಿಸಬಹುದಾದ ರೀತಿಯಲ್ಲಿ ಆಯೋಜಿಸಿ. ಸುಲಭವಾಗಿ ಪ್ರವೇಶಿಸಬಹುದಾದ ವಿಭಾಗಗಳಲ್ಲಿ ಅಥವಾ ಟ್ರಾಲಿ ಮೇಲಿನ ಸೆಲ್ಫ್ನಲ್ಲಿ ಆಗಾಗ ಬಳಸಿದ ವಸ್ತುಗಳನ್ನು ಇರಿಸಿ. ಒಂದು ರೀತಿಯ ವಸ್ತುಗಳನ್ನು ವ್ಯವಸ್ಥಿತವಾಗಿ ಇರಿಸಲು ಮತ್ತು ಗೊಂದಲವನ್ನು ತಪ್ಪಿಸಲು ಒಟ್ಟಾಗಿ ಗುಂಪು ಮಾಡಿ. ಟೂಲ್ಸ್ ಮತ್ತು ಸಪ್ಲೈಸ್ ಅನ್ನು ವಿವಿಧ ವರ್ಗಗಳನ್ನು ಪ್ರತ್ಯೇಕಿಸಲು ಟ್ರೇಸ್ ಅಥವಾ ವಿಭಾಗಗಳನ್ನು ಬಳಸಿ. ಅಪಘಾತಗಳನ್ನು ತಡೆಗಟ್ಟಲು ಶಾರ್ಪ್ ಅಥವಾ ಸಂಭವ ಹಜಾರ್ಡಸ್ ವಸ್ತುಗಳನ್ನು ಸುರಕ್ಷಿತವಾಗಿ ಸೇಕರಿಸಿಡಿ. ಇತರ ಸಲೂನ್ ಚಟುವಟಿಕೆಗಳೊಂದಿಗೆ ಮಧ್ಯ ಪ್ರವೇಶಿಸಿದ ಅಗತ್ಯವಿರುವ ವಸ್ತುಗಳನ್ನು ಸುಲಭವಾಗಿ ಪ್ರವೇಶಿಸಲು ಅನುಮತಿಸುವ ಅನುಕೂಲಕರ ಸ್ಥಳಗಳಲ್ಲಿ ಟ್ರಾಲಿಯನ್ನು ಇರಿಸಿ. ಐಟಂಗಳನ್ನು ಹುಡುಕಲು ಮತ್ತು ಹಿಂದಿರುಗಿಸಲು ಸುಲಭವಾಗಿಸಲು ಟ್ರಾಲಿಯಲ್ಲಿ ವಿಭಾಗಗಳು ಅಥವಾ ವಿಭಾಗಗಳನ್ನು ಸ್ಪಷ್ಟವಾಗಿ ಲೇಬಲ್ ಮಾಡಿ. ಎಲ್ಲ ಸಮಯದಲ್ಲೂ ಟ್ರಾಲಿಯನ್ನು ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿ ಇರಿಸಿ. ಬಳಸಿದ ಯಾವುದೇ ವಸ್ತುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಿ ಮತ್ತು ಕ್ಲೀನ್ ಮತ್ತು ಹೈಜಿನಿಕ್ ವರ್ಕಿಂಗ್ ಎನ್ವಿರಾನ್ಮೆಂಟನ್ನು ನಿಭಾಯಿಸಲು ಟ್ರಾಲಿಯನ್ನು ನಿಯಮಿತವಾಗಿ ಸೋಕುಗೊಳಿಸಿ. ಈಗ ಸಲೂನ್ನಲ್ಲಿ ಪರಿಣಾಮಕಾರಿ ಟ್ರಾಲಿ ಸ್ಟ್ಯಾಂಡಿಂಗ್ಗಾಗಿ ಕೆಲವು ಪರಿಣಾಮಗಳನ್ನು ನೋಡೋಣ. ಮೊದಲಿಗೆ, ಟ್ರಾಲೀಸ್ಗಳನ್ನು ಸ್ಟೈಲಿಂಗ್ ಸ್ಟೇಷನ್ಗಳು ಅಥವಾ ಟ್ರೀಟ್ಮೆಂಟ್ ಲೊಕೇಶನ್ಸ್ಗಳಂತಹ ಅನುಕೂಲಕರ ಏರಿಯಾಸ್ಗಳಲ್ಲಿ ಇರಿಸಿ. ವಸ್ತುಗಳನ್ನು ಹಿಂಪಡೆಯಲು ಮತ್ತು ಹಿಂತಿರುಗಿಸಲು ಅಗತ್ಯವಿರುವ ಸಮಯ ಮತ್ತು ಶ್ರಮವನ್ನು ಕಡಿಮೆ ಮಾಡಿ. ಅವರು ಹೊಂದಿರುವ ಸಪ್ಲೈಸ್ಗಳ ಪ್ರಕಾರವನ್ನು ಆಧರಿಸಿ ಟ್ರಾಲಿಗಳನ್ನು ಆಯೋಜಿಸಿ. ಅಗತ್ಯ ಸಾಮಗ್ರಿಗಳೊಂದಿಗೆ ನಿಯಮಿತವಾಗಿ ಟ್ರಾಲಿಗಳನ್ನು ರೀಸ್ಟ್ರೋಕ್ ಅಗತ್ಯವಿದ್ದಾಗ ವಸ್ತುಗಳನ್ನು ಸುಲಭವಾಗಿ ಲಭ್ಯವಿವೆ ಎಂದು ಖಚಿತಪಡಿಸಿಕೊಳ್ಳುವುದು. ಆಕಸ್ಮಿಕ ಚಲನೆಗಳು ಅಥವಾ ಸೋರಿಕೆಗಳನ್ನು ತಡೆಗಟ್ಟಲು ಗುಣಮಟ್ಟದ ಚಾಕುಗಳು ಮತ್ತು ಬೇರಿಂಗ್ಗಳೊಂದಿಗೆ ಟ್ರಾಲಿ ಸ್ಥಿರ ಮತ್ತು ಸುರಕ್ಷಿತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಸಲೂನ್ ವೃತ್ತಿಪರ ಮತ್ತು ಕ್ಲೈಂಟ್ಸ್ ಅನ್ನು
ರಕ್ಷಿಸುತ್ತದೆ. ಸಲೂನ್ ಟ್ರಾಲಿಯಲ್ಲಿ ಸಾಮಾನ್ಯವಾಗಿ ಇರಿಸಲಾಗಿರುವ ಅಥವಾ ಸ್ಟಾಕ್ಸ್ ಮಾಡಲಾದ ಕೆಲವು ಸಾಮಾನ್ಯ ವಸ್ತುಗಳನ್ನು ನೋಡೋಣ. ಹೇರ್ ಸ್ಟೈಲಿಂಗ್ ಟೂಲ್ಸ್ ಸೇರಿವೆ. ಹೇರ್ ಡ್ರೈಯರ್ಸ್, ಕರ್ಲಿಂಗ್ ಐರನ್ಸ್ ಮತ್ತು ವ್ಯಾಂಡ್ಸ್, ಫ್ಲಾಟ್ ಐರನ್ಸ್, ಹೇರ್ ಬ್ರಷಸ್ ಮತ್ತು ಕಾಂಬ್ಸ್, ಹೇರ್ ರೋಲರ್ಸ್ ಮತ್ತು ಕ್ಲಿಪ್ಸ್, ಹೇರ್ ಪಿನ್ಸ್ ಮತ್ತು ಬಾಬಿ ಪಿನ್ಸ್, ಹೇರ್ ಸ್ಟೈಲಿಂಗ್ ಪ್ರಾಡಕ್ಟ್ಸ್, ಹೇರ್ ಸ್ಪ್ರೇ, ಮೋಸ್, ಸಿರಮ್ಸ್ ಇತ್ಯಾದಿ. ನಂತರ ಅಗತ್ಯವಿರುವ ಕೆಲವು ಕೂದಲು ಕತ್ತರಿಸುವ ಉಪಕರಣಗಳು ಇಲ್ಲಿವೆ. ಸೀಸರ್ಸ್, ಥಿನ್ನಿಂಗ್ ಶೇರ್ಸ್, ಟೆಕ್ಸ್ಚರಿಂಗ್ ಆಗಿ ರೇಸರ್, ಹೇರ್ ಕ್ಲಿಪ್ಪರ್ಸ್ ಅಥವಾ ಟ್ರಿಮ್ಮರ್ಸ್. ಕೆಲವು ಹೇರ್ ಕಲರಿಂಗ್ ಸಪ್ಲೈಸ್ಗಳು ಸೇರಿವೆ. ಹೇರ್ ಕಲರಿಂಗ್ ಟ್ಯೂಬ್ಸ್ ಅಥವಾ ಬೌಲ್ಸ್, ಡೆವಲಪರ್ ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಮಿಕ್ಸಿಂಗ್ ಬ್ರಷಸ್ ಅಥವಾ ಸ್ಪ್ಯಾಚುಲಾಸ್, ಕಪ್ಸ್ ಅಥವಾ ಸ್ಕೇಲ್ಸ್, ಫಾಯಿಲ್ಸ್ ಅಥವಾ ಕಲರ್ ರ್ಯಾಪ್ಸ್. ಕೆಲವು ನೇಲ್ ಕೇರ್ ಉಪಕರಣಗಳು ಸೇರಿವೆ. ನೇಲ್ ಡ್ರಿಲ್ಸ್ ಅಥವಾ ಎಲೆಕ್ಟ್ರಿಕ್ ಫೈಲ್ಸ್, ಕ್ಯೂರಿಂಗ್ ಜೆಲ್ ಪಾಲಿಷ್ಗಾಗಿ UV ಅಥವಾ LED ನೇಲ್ ಲ್ಯಾಂಪ್ಸ್, ನೇಲ್ ಬ್ರಷಸ್ ಮತ್ತು ಫೈಲ್ಸ್. ಸಲೂನ್ ಟ್ರಾಲಿಯನ್ನು ಬಳಸುವಾಗ ಅದು ಸರಿಯಾದ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಕೆಲವು ಪ್ರಮುಖ ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸಲೂನ್ ಟ್ರಾಲಿಯೊಂದಿಗೆ ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳು ಇಲ್ಲಿವೆ. ನೈರ್ಮಲ್ಯದ ವರ್ಕ್ಸ್ಪೇಸ್ ನಿಭಾಯಿಸಲು ಸಲೂನ್ ಟ್ರಾಲಿ ನಿಯಮಿತವಾಗಿ ಕ್ಲೀನ್ ಮತ್ತು ಸ್ಯಾನಿಟೈಸ್ ಮಾಡಿ. ಸಮನಾದ ಬಳಕೆಗಾಗಿ ಟ್ರಾಲಿಯಲ್ಲಿರುವ ವಸ್ತುಗಳನ್ನು ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದ ರೀತಿಯಲ್ಲಿ ಸಂಘಟಿಸಿ. ಸಲೂನ್ ಕಾರ್ಯಾಚರಣೆ ಸಮಯದಲ್ಲಿ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ಅಗತ್ಯ ಸಪ್ಲೈಸ್ಗಳೊಂದಿಗೆ ಟ್ರಾಲಿಯನ್ನು ರೀಸ್ಟಾಕ್ ಮಾಡಬೇಕು. ಚಲನೆಯ ಸಮಯದಲ್ಲಿ ಬೀಳದಂತೆ ಅಥವಾ ಸ್ಥಳಾಂತರಗೊಳ್ಳದಂತೆ ತಡೆಯಲು ಟ್ರಾಲಿಯಲ್ಲಿರುವ ವಸ್ತುಗಳನ್ನು ಸರಿಯಾಗಿ ಭದ್ರಪಡಿಸಿ. ವಿಶೇಷವಾಗಿ ಜನರು ಅಥವಾ ವಸ್ತುಗಳೊಂದಿಗೆ ಕೊಲ್ಯೂಷನ್ ಅನ್ನು ತಪ್ಪಿಸಲು ಅದನ್ನು ಸಲೂನ್ ಸುತ್ತಲೂ ಚಲಿಸುವಾಗ ಟ್ರಾಲಿಯನ್ನು ಎಚ್ಚರಿಕೆಯಿಂದ ನಿಭಾಯಿಸಿ. ಸಲೂನ್ ಜಾಗವನ್ನು ಅಚ್ಚುಕಟ್ಟಾಗಿ ಇರಿಸಿಕೊಳ್ಳಲು ಮತ್ತು ಅಬ್ಸ್ಟೆಕಲ್ಸ್ಗಳನ್ನು ಸೃಷ್ಟಿಸುವುದನ್ನು ತಪ್ಪಿಸಲು ಬಳಕೆಯಿಲ್ಲದಾಗ ಗುರುತುಪಡಿಸಿದ ಪ್ರದೇಶದಲ್ಲಿ ಟ್ರಾಲಿಯನ್ನು ಇರಿಸಿ. ಟ್ರಾಲಿಯನ್ನು ಅದರ ಸಾಮರ್ಥ್ಯವನ್ನು ಮೀರದೆ ಹೆಚ್ಚಿನ ತೂಕದೊಂದಿಗೆ ಓವರ್ಲೋಡ್ ಮಾಡಬೇಡಿ, ಏಕೆಂದರೆ ಅದು ಸ್ಥಿರತೆಯನ್ನು ರಾಜಿ ಮಾಡಬಹುದು ಮತ್ತು ಸುರಕ್ಷಿತವಾಗಿ ಚಲಿಸಲು ಕಷ್ಟವಾಗುತ್ತದೆ. ಟ್ರಾಲಿ ಕಾಲಡಿಗೆಯಲ್ಲಿ ತಡೆಯುವ ಅಥವಾ ಇತರರಿಗೆ ಹಜಾರ್ಡಸ್ ಉಂಟುಮಾಡುವ ಪ್ರದೇಶಗಳಲ್ಲಿ ಗಮನಿಸದೆ ಬಿಡಬೇಡಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಸಲೂನ್ನಲ್ಲಿ ಟ್ರಾಲಿ ಸ್ಟ್ಯಾಂಡಿಂಗ್ ಸಲೂನ್ ಟೂಲ್ಸ್ ಮತ್ತು ಸಪ್ಲೈಯರ್ಸ್ಗಳನ್ನು ಸಂಗ್ರಹಿಸಲು ಮತ್ತು ಸಾಗಿಸಲು ಟ್ರಾಲೀಸ್ಗಳನ್ನು ಆಯೋಜಿಸುವುದನ್ನು ಒಳಗೊಂಡಿರುತ್ತದೆ. ಟ್ರಾಲಿಯನ್ನು ಸ್ವಚ್ಛವಾಗಿ ಇರಿಸಿ, ವಸ್ತುಗಳನ್ನು ಸಂಗ್ರಹಿಸಿ, ನಿಯಮಿತವಾಗಿ ರೀಸ್ಟಾಕ್ ಮಾಡಿ. ವಸ್ತುಗಳನ್ನು ಸುರಕ್ಷಿತಗೊಳಿಸಿ ಮತ್ತು ಎಚ್ಚರಿಕೆಯಿಂದ ನಿಭಾಯಿಸಿ. ಓವರ್ಲೋಡ್ ಮಾಡಬೇಡಿ. ಕಾಲುಡಿಗೆಯಲ್ಲಿ ಗಮನಿಸದೆ ಬಿಡಬೇಡಿ. ಮಿಸ್ಯೂಸ್ ಪಡಿಸಿಕೊಳ್ಳಬೇಡಿ. ರಕ್ಷಣೆ ಇಲ್ಲದೆ ಸೂಕ್ಷ್ಮವಾದ ವಸ್ತುಗಳನ್ನು ಇರಿಸಿ ಅಥವಾ ಟ್ರಾಲಿಯಲ್ಲಿ ಶಾರ್ಪ್ ಟೂಲ್ಸ್ ಅನ್ನು ಒಡಬೇಡಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ನೀವು ಟ್ರಾಲಿ ಸ್ಟ್ಯಾಂಡಿಂಗ್ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇವೆ.